ಒಂದು ವಾರ ಫುಲ್ಲು ಜಾತ್ರೆ ಮಾಡ್ತಾರೆ. ಸೊ ಇವತ್ತು ಬೆಳ್ಳಿ ಪಲ್ಲಕ್ಕಿ. ಸೊ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಇದ್ದಂತಹ ಸಿದ್ಧಗಂಗಾ ಬೆಳ್ಳಿ ಪಲ್ಲಕ್ಕಿ ಜಾತ್ರೆಯಲ್ಲಿ ಏನೇನು ಇರುತ್ತೆ, ಏನೇನು ಆಗುತ್ತೆ, ಸೊ ನಾವೆಲ್ಲ ಹೋಗ್ತೀವಿ, ಏನು ಮಾಡ್ತೀವಿ ಅನ್ನೋದನ್ನೆಲ್ಲ ಈ ವ್ಲಾಗಲ್ಲಿ ತೋರಿಸ್ತೀನಿ. ಎಲ್ಲರೂ ನೋಡ್ತಾ ಇರಿ. ಬನ್ನಿ ಇವಾಗ ಫಸ್ಟು ಜಾತ್ರೆಗೆ ಹೋಗೋಣ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ವ್ಲಾಗಿಗೆ ಸ್ವಾಗತ. ಸೊ ಇವತ್ತು ನಾವು ತುಮಕೂರಲ್ಲಿ ಫೇಮಸ್ ಆಗಿರುವಂಥ ಶ್ರೀ ಶ್ರೀ ಸಿದ್ಧಗಂಗಾ ಕ್ಷೇತ್ರಕ್ಕೆ ಹೋಗ್ತಾಯಿದ್ವಿ. ಸೊ ಅಲ್ಲಿ ಶಿವರಾತ್ರಿ ಆದಮೇಲೆ ಒಂದು ವಾರ ಫುಲ್ಲು ಜಾತ್ರೆ ಮಾಡ್ತಾರೆ. ಸೊ ಇವತ್ತು ಬೆಳ್ಳಿ ಪಲ್ಲಕ್ಕಿ. ಸೊ ನಾವಿವತ್ತು ಅಲ್ಲಿಗೆ ಹೋಗ್ತಾಯಿದ್ವಿ, ನಾನು ಮತ್ತು ನನ್ನ ಫ್ರೆಂಡ್ಸು. ಅದ್ರ ಬಗ್ಗೆನೇ ಈ ವ್ಲಾಗ್. ಸೊ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಇದ್ದಂತಹ ಸಿದ್ಧಗಂಗಾ ಬೆಳ್ಳಿ ಪಲ್ಲಕ್ಕಿ ಜಾತ್ರೆಯಲ್ಲಿ ಏನೇನು ಇರುತ್ತೆ, ಏನೇನು ಆಗುತ್ತೆ, ಸೊ ನಾವೆಲ್ಲ ಹೋಗ್ತೀವಿ, ಏನು ಮಾಡ್ತೀವಿ ಅನ್ನೋದನ್ನೆಲ್ಲ ಈ ವ್ಲಾಗಲ್ಲಿ ತೋರಿಸ್ತೀನಿ. ಬನ್ನಿ ಇವಾಗ ಫಸ್ಟು ಜಾತ್ರೆಗೆ ಹೋಗೋಣ. ಸೊ ನಾವಿವಾಗ ಬ್ರೂಸ್ ಹುಡುಕ್ತಾ ಇದ್ದೀವಿ. ಲಕ್ಷ್ಮಿ ಮತ್ತು ಇನ್ನೊಬ್ಬನ ಮೂರಿಂದ ಬಂದವರೆ. ಕತ್ಲು ಬೇರೆ, ಅವನೆಲ್ಲೋ ಕಾಣ್ತಿಲ್ಲ. ಅಲ್ಲಿ ಕಾಣಿಸ್ತಾ ಬಂದ ಬಾಬ್ ಹಾಯ್ ಹೇಳಿ ಫ್ರೆಂಡ್ಸ್. ಲಕ್ಷ್ಮಿ ಕಂಡ ಬ್ರೂಸ್ಲಿ ಮತ್ತೆ ಹಾಯ್ ಬ್ರೋ, ಎಲ್ಲೆಲ್ಲ ಹೋಗಿ ಬಂದ್ರಿ? ಹಾಯ್ ಬ್ರೂಸ್ಲಿ. ಕತ್ಲಲ್ಲಿ ಕಾಣಲ್ಲ ಅನ್ಕೊಂಡ್ಬಿಟ್ಟಿದೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನಾವಿವಾಗ ಎಕ್ಸಿಬಿಷನ್ ಒಳಗೆ ಬಂದು ಹೋಗ್ತಾ ಇದೀವಿ. ಫುಲ್ ಜನ ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಇವಾಗ ಕೃಷಿ ಇಲಾಖೆ ಹೋಗ್ತಾ ಇದೀವಿ. ಇದನ್ನೆಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಆಮೇಲೆ ಬಂದ್ಬಿಟ್ಟಿದೀವಿ. ಬಟ್ ಜನ ಫುಲ್ಲು. ಇಲ್ಲಿ ಏನೇನೋ ಹೊಸದಾಗಿ ಗಿಡ ಎಲ್ಲ ಬೆಳೆದಿರ್ತಾರೆ. ಜಾತ್ರೆಗೆ ಬನ್ನಿ. ನಿಮ್ಮ ಅಪ್ಪ ಕೊಡ್ತಾನೆ. ಯಾವ ತಳಿ ಅಂತ ಕೇಳ್ಬೇಡ್ರಿ. ಎರೆಹುಳು ಗೊಬ್ಬರ, ಇಲ್ಲಿ ರಾಗಿ, ಜೋಳ. ಇದೆಲ್ಲ ನಮ್ದೆ ಎಲ್ಲರೂ ನೋಡಿ. ನಾನು ಕಣ್ಣೆದ್ರಿಗೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ಹೂವ ನೋಡಕ್ ಬಂದಿದೀವಿ. ಗರ್ಜಿಸ್ತಾ ಇದೀವಲ್ಲ, ನೀನೇ ನನ್ನ ಜೀವ. ನೋಡಿ ಫ್ರೆಂಡ್ಸ್, ಇದೆಲ್ಲ ನಾವೇ ಬೆಳೆದಿರೋದು. ನಿನ್ ಮುಖ ನೀನು ಯಾವತ್ತಾದ್ರೂ ಕನ್ನಡಿ ನೋಡಿದ್ಯಾ? ಹೂವ ನನ್ನ ಜೀವ, ಹೂವ ಮಲ್ಲಿಗೆ ಹೂವ, ಹೂವ ನನ್ನ ಜೀವ. ಬಂದ ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಕೇಳ್ಬಿಟ್ಟೇನು? ನಾನ್ ಯಾರು ಅಂತ ನಾನು ಹೇಳ್ಕೊಳ್ಳೋದು ಚೆನ್ನಾಗಿರಲ್ಲ. ಊರಿನ ಜನ ಎಲ್ಲ ಹಿಂದೆ ಬರ್ತಾವ್ರೆ. ನಾನ್ ಯಾರು ಅಂತ ಅವ್ರ ಹತ್ರ ಕೇಳಿ ಹೋಗ್ತಾ ಇದೀವಿ ನಾವೀಗ. ಇದೊಂದು ಪ್ರಾಣಿ ಕಾಡಿಗೆ ಬಿಡಕ್ ಹೋಗ್ತಾ ಇದೀವಿ ಈಗ. ಇದನ್ನ ಕನ್ನಡದಲ್ಲಿ ಪಾತ್ರಗೀತಿ ಅಂತ. ಇದು ಏನಂತಾರೆ ಕನ್ನಡದಲ್ಲಿ? ಇಲ್ಲೇನೋ ಇದ್ ಗುರು, ನಾನು ಇಲ್ಲೊಂದು ಫೋಟೋ ತೆಗಿಸ್ಬೇಕು ಇವಾಗ. ಗುರು ಅಣ್ಣ ಹೆಂಗಿದ್ಯಣ್ಣ? ಯಾಕಣ್ಣ ಸಣ್ಣ ಆಗ್ಬಿಟ್ಟಿದ್ಯಾ ಅಣ್ಣ? ಅಳ್ಬಿಡ ಕಣ, ಅಳ್ಬಿಡ ಅಣ್ಣ. ಯಾಕಣ್ಣ? ಫೋಟೋ ತೆಗ. ತಿನ್ನಕ್ ಬಂದಿದ್ದೀವಿ. 50 ರೂಪಾಯಿ ಒಂದು. ನಾವೇ ಆಲೂಗಡ್ಡೆ ತಂದ್ರೆ 20 ರೂಪಾಯಿ ಒಂದು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಇವಾಗ ಊಟ ಮಾಡಕ್ಕೆ ಅಂತ ಬಂದಿದೀವಿ ನಾವು. ಕೂಡ್ಬೇಕಂತ ಗೊತ್ತಿಲ್ಲ. ಎಷ್ಟು ಜನ ಊಟ ಮಾಡ್ತಾರೆ ನೋಡಿ.
ತಗೊಂಡು ಎಲ್ಲ ಪಾಪ ಹುಡುಗರೇ ಬಡಿಸ್ತಾರದು. ಏನಪ್ಪ ಹೆಸರು? ಊಟ ಮಾಡಿ ಇವಾಗ ದೇವಸ್ಥಾನ ಹತ್ರ ಹೋಗ್ತಾರೆ. ಇಲ್ಲಿ ಹೋಗಲ್ಲ, ಫುಲ್ ಜನ. घल्लू घल्लेनु दाव ಗೆಜ್ಜೆ घल्लू घल्लेनु दाव ಗೆಜ್ಜೆ घल्लू घल्लेनु दाव ಗೆಜ್ಜೆ ಹಚ್ಚು 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 ಆನೆ ಪಟಾಕಿ ಹೆಚ್ಚು ಹೆಚ್ಚು ಹಚ್ಚು ಉಪಾಣ ಪಟಾಕಿ ಹಚ್ಚು 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 ಆನೆ ಪಟಾಕಿ ಹೆಚ್ಚು ಹೆಚ್ಚು ಹಚ್ಚು ಉಪಾಣ ಪಟಾಕಿ ಪಟ ಪಟ ಪಟಾಕಿ ನಗುವಿನ ಚಟಾಕಿ ಹೊಗೆ ನೋಡಿ ಹೊಗೆ ಹೊಗೆ. ಸೊ ಎಸ್ ನೋಡಿದ್ರಲ್ಲ, ಇದಿಷ್ಟು ನನ್ನ ಇವತ್ತಿನ ಬ್ಲಾಗ್. ನಿಮ್ಗೇನಾದರೂ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಎಲ್ರಿಗೂ ಸಿಗೋವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.